ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಸಂಜೆ ಹಾಗೆ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ಹೊರಟಿದ್ದೆ ನಮ್ಮ ಮೆಟ್ರೋ ಕಡೆಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ನೋಡಿದ್ರು ತುಂಬ ಬ್ಯೂಟಿಫುಲ್ ಆಗಿರೋಂಥ ಒಂದು ಫ್ಲವರ್ ಕಲೆಕ್ಷನ್ಸ್ ಇತ್ತು, ಆರ್ಟಿಫಿಷಿಯಲ್ದು. ಹಾಗೆ ಮುಂದೆ ಬಂದು ನನ್ನ ಮಗ ಚಪ್ಪಲಿ ಬೇಕು ಅಂತ ತುಂಬ ಹೇಳ್ತಾ ಇದ್ದ. ಅವನಿಗೊಂದು ಚಪ್ಪಲಿ ತಗೊಂಡೆ. ಮತ್ತು ಸ್ಕ್ರೀನ್ಸು ಮತ್ತು ಇಲ್ಲಿ ಬಂದುಬಿಟ್ಟು ಹಿತ್ತಾಳೆಯ ಪಾತ್ರೆಗಳು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಮುಂದೆ ಬಂದರೆ ಬೇಕ್ರಿ ಐಟಮ್ಸು, ವೆರೈಟಿ ಆಫ್ ಬಿಸ್ಕೆಟ್ಸ್ ಎಲ್ಲ ಇಟ್ಟಿದ್ರು. ಬೇಕ್ರಿಯಲ್ಲಿ ಬಂದು ಅಲ್ಲಿ ಹಸುವಾದರೆ ಶಾಪಿಂಗ್ ಮಾಡಿ ಒಬ್ಬಸ್ಲಿ ಹಸುವಾಗುತ್ತಲ್ವ, ಅವ್ರಿಗೆಲ್ಲ ತಿಂಡಿಗಳು. ನನಗೆ ಮನೆಗೆ ಬೇಕಾಗಿರೋಂಥ ಕೆಲವೊಂದಷ್ಟು ಸಾಮಾನುಗಳನ್ನ ನಾನು ತಗೊಂಡು, ಕೆಲೊಕ್ಸ್ ಆಗ್ಬೋದು, ಮತ್ತು ನನಗೆ ಸ್ಯಾಂಡ್ವಿಚ್ ಬ್ರೆಡ್ ಬೇಕಾಗಿತ್ತು, ಅದನ್ನು ತೊಗೊಂಡೆ. ಇಲ್ಲಿ ಪಿಜ್ಜಾ ಮಾಡೋ ಬೇಸಿಂದ ಹಿಡ್ಕೊಂಡು ಎಲ್ಲ ಸೇಲಿಗಿತ್ತು ಇಲ್ಲಿ. ಆಮೇಲೆ ಗಾರ್ಡನಿಂಗಿಗೆ ಸ್ವಲ್ಪ ಸಾಮಾನು ಬೇಕಿತ್ತು, ಅಂದರೆ ಪಾಟ್ಸ್ಗೆ ನಮಗೆ ಸ್ಟ್ಯಾಂಡ್ಸ್ ಎಲ್ಲ ಬೇಕಿತ್ತು. ಹಾಗೆ ಮುಂದೆ ಬಂದರೆ ಇನ್ನು ಹೆಣ್ಮಕ್ಳು ಶಾಪಿಂಗು ನಾವು ಬಿಡ್ತೀವ ಸ್ಟಾರ್ಟ್ ಮಾಡಿದೆ. ಅದು ಇದು ಕೆತ್ಕಕ್ಕೆ ಬೈಸ್ಕೊಂಡು ಮುಂದೆ ಬಂದೆ. ಆಮೇಲೆ ಮನೆಗೆ ನಮಗೊಂದು ಸ್ಯಾಂಡ್ವಿಚ್ ಮೇಕರ್ ಬೇಕಿತ್ತು, ಹಾಗಾಗಿ ಅದನ್ನು ನೋಡಿದ್ವಿ. ಬಟ್ ನಮ್ಗೆ ಬೇಕಾಗಿರೋದಿರಲಿಲ್ಲ, ಮುಂದೆ ಹೊರಟ್ವಿ. ಮುಂದೆ ಬಂದು ನೋಡಿದ್ರೆ ರಾಶಿ ಮೀನು ಹೀಗೆ ಬಿದ್ದಿತ್ತಪ್ಪ. ನೋಡಿದ್ರೆ ಏನಿದು ಇತ್ತು, ಇಷ್ಟೊಂದು ಮೀನೆಲ್ಲ ಹಿಂಗೆ ಹಾಕಿದ್ದಾರೆ ಅಂದರೆ ಇದೆಲ್ಲ ಸೇಲ್ಗೆ ಹಾಕಿರೋದು. ಆಮೇಲೆ ಅಲ್ಲಿ ಕೂಡ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಮನೆಯವರು ಒಂದೆರಡು ಹಿಡಿದು ಬಾಯಿಗೆ ಹಾಕೋಣಕ್ಕಂತ ಪ್ರಯತ್ನ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಆ ವಾಸನೆ ತಡ್ಕೊಳಕ್ಕಾಗಿದ್ರೆ ಮುಂದೆ ಕರ್ಕೊಂಬಂದೆ. ಮತ್ತು ಇಲ್ಲಿ ಬಂದರೆ ಫ್ರೆಂಚ್ ಫ್ರೈಸು ಮತ್ತು ಪೊಟ್ಯಾಟೊ ಫ್ರೈಸು ಎಲ್ಲ ರೆಡಿ ಟು ಫ್ರೈ ಇಟ್ಟಿದ್ದಾರೆ. ಇದನ್ನು ನೋಡಿದ್ರೇ ಒಂಥರ ಭಯ ಆಗುತ್ತೆ. ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು 2027 ಇದೆ. ಸೊ ಇದನ್ನು 2 ವರ್ಷ ಇಟ್ಟು ತಿನ್ಬೋದು, ಅಂದರೆ ಇದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ಸ್ ಇರ್ಬೋದು ಅಂತ. ಆಮೇಲೆ ಮುಂದೆ ಬಂದರೆ ಇಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಇತ್ತು ನೋಡಿ. ಇಲ್ಲಿ ಚೆರಿ ಟೊಮ್ಯಾಟೊ, ಮಶ್ರೂಮ್ಸು, ತುಂಬ ಫ್ರೆಶ್ಶಾಗಿ ವೆಜಿಟೇಬಲ್ಸ್ ಎಲ್ಲ ಇತ್ತು. ಆಮೇಲೆ ಸೀಸ್ನಲ್ ಫ್ರೂಟ್ಸ್ ಜೊತೆಗೆ ಎಕ್ಸಾಟಿಕ್ ಫ್ರೂಟ್ಸ್ ಕೂಡ ಇತ್ತು. ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಪೂರ್ತಿಯಾಗಿ ಡ್ರೈ ಫ್ರೂಟ್ ಸ್ಟೋರ್ ಇತ್ತು. ಅದರಲ್ಲಿ ರಾಸ್ಬೆರಿ, ಬ್ಲೂಬೆರಿ, ಮಲ್ಬೆರಿ ಅದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ನಂಗೆ ಬೇಕಾಗಿರೋಂಥ ಸ್ಟ್ರಾಬೆರಿ ಎಲ್ಲ ತೊಗೊಂಡೆ ಕೊನೆಗೆಲ್ಲ. ಮತ್ತು ನಾನು ಬಿಲ್ ಪೇ ಮಾಡಿ ಆಚೆ ಬಂದಿದ್ದ ತಕ್ಷಣವೇ ಇಲ್ಲಿ ಲೆಫ್ಟಲ್ಲಿ ಒಂದು ವೈನ್ ಸ್ಟೋರ್ ಇತ್ತು. ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಹಾಗೆ ನೋಡಿ ಒಳಗಡೆ ಬಂದ್ವಿ. ನಾವು ಏನಂತ ಗೊತ್ತಾ, ಕುಡಿಯೋಣ ಅಂತ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ಸು ಮನೆ ಕಡೆಗೆ ಹೊರಟಿದ್ದಾಯಿತು. ಸೊ ಆನ್ ದಿ ವೇ ಬರಬೇಕಾದ್ರೆ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ರಲ್ಲ, ಅದಕ್ಕೆ ಈ ಥರ ಒಂದು ಲಗಾಮ್ ಹಿಡಿಯೋಕ್ಕೆ ಅಂತ ಟೈಟಾಗಿ ಎಳ್ದಿಟ್ಕೊಂಡಿದ್ದೆ. ಎಲ್ಲಿ ಸ್ಪೀಡ್ ಆಗುತ್ತೋ ಅಲ್ಲಿ ಅವಾಗ ಎಳ್ದಿದ ತಕ್ಷಣ ಗಾಡಿ ಸ್ಲೋ ಆಗ್ತಾಯಿತ್ತು. ಮತ್ತು ಬರಬೇಕಾದ್ರೆ ನೋಡಿ ನಮ್ಮ ರಾಮಯ್ಯ ಕಾಲೇಜ್ ರೂಟ್ ಇತ್ತು, ಫುಲ್ಲು ಸ್ಟೂಡೆಂಟ್ಸ್ಗಳೇ. ಇವತ್ತು ಸಂಡೇ ಆದ್ದರಿಂದ ಚಾಟ್ ಸ್ಟ್ರೀಟ್ ಫುಲ್ಲು ಸ್ಟೂಡೆಂಟ್ಸೇ ಇದ್ದರು. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ನಮ್ಮ ಮನೆ ಹತ್ರಕ್ಕೆ ಬಂದಾಗ ನಮ್ಮ ಮಕ್ಕಳಿಬ್ಬರನ್ನ ಬಿಟ್ಟು ಹೋಗಿದ್ವಲ್ಲ, ಇವ್ರಿಗೆ ವಡಾಪಾವ್ ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡ್ಬಂದಿದ್ದೆ. ಫುಲ್ ಖುಷಿಯಾಗಿ ಓಪನ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನನ್ನ ಮಗ. ಸೊ ಹೀಗೆ ನಮ್ಮದು ಇವತ್ತು ಸಂಜೆ ಕಳೆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.